ಬರಬೇಕಂತ ಪ್ರಯತ್ನ ಮಾಡಿದರು. ಅದು ಏನು ತೆರೆ ಮೇರೆಯಲ್ಲಿ ಏನು ಹೇಳೋದು ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ದಿಟ್ಟವಾಗಿ KS ಈಶ್ವರಪ್ಪನವರು ಪ್ರಧಾನಿಯವರು ಸಹ ನೆಗ್ಲಿಜೆನ್ಸಿ ಮಾಡಿ ಅವರು ಸ್ವತಂತ್ರವಾಗಿ ನಿಂತು ಆರಿಸಿ ಬರ್ತಾನೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅಂದಾಗ ಇದು ಎಲ್ಲ ಏನು ಅಂತ KS ಈಶ್ವರಪ್ಪನವರು ಇವತ್ತೇ ಒಂದು ಹೇಳಿಕೆ ನಾವು ಕೊಟ್ಟಿದ್ರು, ನನಗೂ ನನ್ನ ಮಗನಿಗೂ ರಾಜಕೀಯ ಭವಿಷ್ಯ ಇಲ್ಲ ಅಂತ ನಮ್ಗೆ ಗೊತ್ತಿದೆ, ಭವಿಷ್ಯ ನಮ್ದು ಮುಗ್ದಿದೆ, ಅದೇ ಒಂದು ಸ್ಪಷ್ಟ ಕನ್ನಡ ಜೊತೆಗೆ ನಾನು ಮುಂದುವರಿತಾ ಇದ್ದೀನಿ ಅಂತ. ಅಂದ್ರೆ ಗೊತ್ತಿದೆ ಆಲ್ರೆಡಿ, ತುಂಬಾ ಜನ ನಂಗೆ ಹೇಳಿದ್ರು ಇದು ತುಂಬಾ ದೊಡ್ಡ ಸಾಹಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಬೇಡ ಅಂತ ಹೇಳಿದ್ರು. ಬಟ್ ನನಗೆ ಇದು ಗೊತ್ತಿತ್ತು, ನನ್ನ ಮಗನ ಜೊತೆ ಚರ್ಚೆ ಮಾಡಿನೇ ನಾನು ಈ ನಿರ್ಧಾರ ತಗೊಂಡಿರೋದು ಅಂತ. ಏನು ಅವ್ರ ಮಾತಿನ ಒಳ ಅರ್ಥ ಅಂತ ಏನಿಲ್ಲ. ನಮ್ದು ಹೇಗಿದ್ರು ನಾವು ಪಾರ್ಟಿಲಿ ಇದ್ರೂ ಸಹಿತ ನಾವು ಔಟ್ ಆಗಿದ್ವಿ, ಈ ಓಪನ್ ಆಗಿ ಔಟ್ ಆಗಿದ್ವಿ ಇಷ್ಟೇ. ಅವ್ರು ಹೇಗಿದ್ರು ನಮ್ಮನ್ನು ಔಟ್ ಮಾಡ್ತಾ ಇದ್ರು, ನಾವಾಗಿನೂ ಒಂದು ರೆಬೆಲ್ನೆಸ್ ತೋರಿಸ ಹೊರಗೆ ಬಂದಿದ್ದೀವಿ. ಮತ್ತು ಅದಕ್ಕಿಂತ ಅವ್ರು ಹೋಗಲಿಕ್ಕಿಂತ ನಾವು ಪ್ರತಿಭಟನೆ ಮಾಡಿ ಮತ್ತೇನೋ ನಮ್ಮ ಶಕ್ತಿ ತೋರಿಸಿ ಹೋದ್ರೆ ಒಂದು ವೇಟ್ ಉಳಿತದೆ ಅಂತ ಅವ್ರ ತಲೆಯಲ್ಲಿ ಇರ್ಬೋದು, ಅದು ಇರ್ಬೋದು. ಜೊತೆಗೆ ನೋಡೋಣ ಇದನ್ನು ಪ್ರಯೋಗ ಮಾಡೋಣ, ಹಂಗೆ ಹೋಗೋದ್ಯಾಕ. ಮತ್ತು ಮೊದಲಿಂದನೂ ಅವರು KS ಈಶ್ವರಪ್ಪನವರಲ್ಲೇ ಒಂದು ಪ್ರತಿಭಟನಾ ಗುಣ ಅಂತ ಹೇಳ್ರಿ, ಅದು ಸರಿಯೋ ತಪ್ಪು ಎದಕ್ಕಾದ್ರೂ ಮಾಡ್ತಾ ಇರ್ತಾರೆ. ಈ ಸಲ ಅವರ ಪೂರ್ತಿ ಬದುಕಿಗೆ ಮತ್ತು ಭವಿಷ್ಯಕ್ಕೆ, ಅವ್ರ ಮಗನ ಭವಿಷ್ಯಕ್ಕೆ ಈ ಒಂದು ಇವತ್ತಿನ ನಡೆ ಏನು ಅಡ್ಡ ಬಂದ ತಕ್ಷಣ ಇದಕ್ಕೆ ಹಿಂದೆ ಮಾಡಿದ್ರು ರಾಯಣ್ಣ ಬ್ರಿಗೇಡಿಯರ್ ಅಂತೇಳಿ, ವಿಶೇಷವಾಗಿ ಕುರುಬರು, ಇನ್ನುಳಿದವರು, ಹಿಂದುಳಿದವರೆಲ್ಲ ತೊಗೊಂಡು ಒಂದು ರಾಜಕೀಯ ಮೂವ್ಮೆಂಟ್ ಮಾಡಬೇಕು ತಮ್ಮ ಸಲುವಾಗಿ ಅಂತೇಳಿ. ಆ ಸಂದರ್ಭದಲ್ಲೇ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಏನಾಗ್ಬೋದು ಅಂತ ತಿಳ್ಕೊಂಡು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಅದನ್ನು ಯಡಿಯೂರಪ್ಪನವರು ಅದನ್ನ ಅಲ್ಲಿ ಚೂಟಿ ಆಗಿಬಿಟ್ರು. ಅದನ್ನು ಹೈಕಮಾಂಡ್ ಅಂತ ಚೂಟಿಯಾಗಿ ಇವರು ಬೆಳೆದಂಗೆ ಒಬ್ಬ ಲೀಡರ್ ಆಗದಂಗೆ ನೋಡಿಕೊಂಡು, ಅದು ಅವರಲ್ಲಿ ಸಿಟ್ಟು ಅದ ರೀ. ಈ ಯಡಿಯೂರಪ್ಪ ನಮ್ಮ ಜೊತೆನೇ ಬೆಳೆದು ನಮ್ಮ ಸಹಾಯ ತೊಗೊಂಡು ಮಾಡಿ ಮತ್ತು ನಮ್ಮನ್ನ ಹೊರಗಿಟ್ಟಪ್ಪ ಅನ್ನುವಂಥ ಒಂದು ಸಂಕಟ ಅವ್ರಿಗೆ ಅದ. ಈಗ ಅನೇಕ ಕಾರಣಗಳಿದ್ದಾವೆ, ಒಂದಲ್ಲ. ಇವತ್ತು ಈ ರೀತಿ ನಿಲ್ಲೋದ ಕಾರಣ ಏನಂದ್ರೆ, ಒಂದೇದು ಇನ್ನು ನಮಗೆ ಇವರು ಯಡಿಯೂರಪ್ಪ ಇರುವವರೆಗೆ, ಇವರ ಅಪ್ಪ ಮಕ್ಕಳು ಇರುವವರೆಗೆ ನಮಗೆ ಅವಕಾಶ ಸಿಗೋದಿಲ್ಲ. ಮತ್ತು BJPಯಲ್ಲಿ ಅವ್ರನ್ನ ಎದುರು ಹಾಕಿ ನನಗೆ ಸಪೋರ್ಟ್ ಮಾಡುವಂಥ ಜನ ಇಲ್ಲ. ಯಾಕೆಂತಂದರೆ ಯಡಿಯೂರಪ್ಪನವ್ರನ್ನ ಎದುರು ಹಾಕ್ಕೊಂಡು ಇವರಿಗೆ ಅನುಕೂಲ ಮಾಡುವಂಥ ಯಾವ ನಾಯಕನೂ ಅಲ್ಲಿಲ್ಲ. ಈವನ್ ಮೋದಿ ಅವ್ರ ಸಹಿತ ಕೊಡೋಕೆ ಅವರಿಗೆ ಶರಣ ಅಂದರು ಕರ್ನಾಟಕದ ಮಟ್ಟಿಗೆ. ಅಂದಾಗ ನಾವು ಇನ್ನೇನು ಮಾಡೋಕ್ಕೆ ಸಾಧ್ಯದ? ಅದಕ್ಕೆ ನಾವು ನಮ್ಮ ವ್ಯಕ್ತಿತ್ವ ತೋರಿಸೋನು, ನಮ್ಮ ಶಕ್ತಿ ತೋರಿಸೋನು, ನಮ್ಮ ಜೊತೆಗೆ ಯಾರು ಇರ್ತಾರೆ ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಈಗಂತೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದು 4-5 ಮಂದಿ ಇವ್ರ ಜೊತೆ ಕಂಡುಕೊಂಡಿದ್ದಾರೆ. ನೋಡೋರು ಏನಾಗ್ತದೆ. ಯಾಕಂದ್ರೆ ಯಡಿಯೂರಪ್ಪನವರು ಅಷ್ಟು ಸುಲಭವಾಗಿ ತಮ್ಮ ಸೋಲನ್ನು ಬಿಟ್ಟುಕೊಡೋರಲ್ಲ, ಅದು ಅಷ್ಟು ಸತ್ಯದ. ಮತ್ತಿನ್ನು ಈ ವಾರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾವ, ಮತ್ತು ಇದರೊಳಗೆ ಇನ್ನೊಂದು ಏನಾಗ್ಬಿಟ್ಟದೆ. ಈಗ ಹೇಳಿದಾಗ ನಿಮ್ಗೆ ಕನ್ನಡ ಸಂಘ ಪ್ರೋಜೆಕ್ಟ್ ಹೋಗಿದ್ದಾರೆ ಕಾಂಗ್ರೆಸ್ಗೆ, ಗುತ್ತಿದಾರರು ಹೋಗ್ತಾ ಇದ್ದಾರೆ, ಪ್ರಸಾದ್ ಅವರು ಕೂಡ ಓಪನ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವೆಲ್ಲನೂ ನೋಡಿದಾಗ BJP ತನ್ನ ಏನು ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲೇನೋ, ಅಥವಾ ಇಲ್ಲ ಓಪನ್ ಆಗಿ KS ಈಶ್ವರಪ್ಪನವ್ರನ್ನ ಅವರೇ ಟಿಕೆಟ್ ಕೊಟ್ಟಿದ್ದು ನಡೀತಿತ್ತು ಮೌನ ಇರೋಕ್ಕಿಂತಲೂ. ಯಾಕಂದರೆ ಇವೆರಡೂ ತಿಕ್ಕಾಡದಲ್ಲೇ ಈಶ್ವರಪ್ಪ ಮತ್ತು ರಾಘವೇಂದ್ರ ತಿಕ್ಕಾಡದಲ್ಲೇ ಕಾಂಗ್ರೆಸ್ಗೆ ಅಲ್ಲಿ ಹಾಗೆ ಸುಲಭವಾಗಿ ಬಿಡ್ತದೆ. ಓಟು ಹೊಡಿತಾವೆ, ಯಾರು ಹೊಡಿ ಓಟು BJP ಓಟು ಹೊಡಿತಾವ. ಕಾಂಗ್ರೆಸ್ ಓಟ್ ಎಷ್ಟು ಅದಾದ್ರು ಬಿದ್ದಪ್ಪ ಅಂದರೆ ಸ್ವಲ್ಪ ಯಾರಿಸಿ ಬಂದು ಬಿಡ್ತಾರೆ, ಡಿವೈಡ್ ಆಯ್ತಂದ್ರೆ. ಇದು ಸಿಂಪಲ್ ಲಾಜಿಕ್, ಯಾರಾದರೂ ಅರ್ಥ ಮಾಡ್ಕೊಳ್ಳೋಂಥದ್ದು. ಮತ್ತು ಇದ್ರ ಬಗ್ಗೆ ನೀವು KS ಈಶ್ವರಪ್ಪನ ಮೌನ ಮಾಡಲಿಲ್ಲ, ಇಲ್ಲಾಂದರೆ ಯಡಿಯೂರಪ್ಪನ ಹಿಂದೆ ಸರಿಸ್ಬೇಕು ಮಗನ. ಅವ್ರ ಕೈಯೆಲ್ಲ ಅಧಿಕಾರಿ ಯಾರು ಕೊಟ್ಟು ಕೂತಿದ್ರಿ ಇಡೀ ರಾಜ್ಯದ್ದು. ಮತ್ತು ಈಗ ಹೇಳ್ಬೇಕಾಗಿದ್ದಾರಪ್ಪ ಅದಕ್ಕೆ KS ಈಶ್ವರಪ್ಪ ಅವರಿಗೆ. ಮತ್ತು ಅದೇ ಕಾಲಕ್ಕೆ ಮೋದಿ ಅವರು ಸಹಿತ ಆಶ್ವಾಸನೆ ಕೊಡಬೇಕಾಗಿದ್ದಾರೆ, ನಿಮ್ಮ ಮಗನ ನಾವು ಏನಾದ್ರು ಮಾಡಿ ಹೆಚ್ಚು ತೊಗೊಳ್ತಪ್ಪ, ಈಗ ನಿಮ್ಮ ಮೌನ ಇರ್ರಿ ಅಂತೇಳಿ. ಅದೇನು ಮಾತಾಡಿಲ್ಲ ಅಂತ ಹೇಳಾರ. ಆದರೆ ಅದು ಮಾತಾಡಿದ್ರೆ